ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಲ್ಡ್. ಏನಿವತ್ತು ಬೆಳಿಗ್ಗೆನೇ ಈ ಥರ ಶುರು ಮಾಡಿದ್ದಾಳೆ ಅಂತ ನೋಡ್ತಿದ್ದೀರಾ. ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ಸುತ್ತಮುತ್ತ ಹಸಿರು ವಾತಾವರಣ ನೋಡೋಕೆ ಪುಣ್ಯ ಮಾಡಿರಬೇಕು ಫ್ರೆಂಡ್ಸ್. ಸೊ ಅದಕ್ಕೆ ನೀವು ನೋಡಲಿ ಅಂತ ತೋರಿಸ್ತಾ ಇದ್ದೀನಿ. ಏನಿಲ್ಲ ಫ್ರೆಂಡ್ಸ್, ನಾನು ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇವತ್ತಿಂದ ಒಂದು ಒಳ್ಳೆ ಅಭ್ಯಾಸನ ರೂಢಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ವಾಕಿಂಗ್. ನಮ್ಮ ಮನೆ ಪಕ್ಕದಲ್ಲೇ ರೋಡ್ ಇರೋದ್ರಿಂದ ಫ್ರೆಂಡ್ಸ್ ನಾನು ತುಂಬ ದೂರ ಏನು ಹೋಗಲ್ಲ. ನಾನು ನಿಮ್ಗೆ ತೋರಿಸ್ತೀನಿ ಒಂದು ಕಲ್ಲನ್ನ. ಇದು ಆ್ಯಕ್ಚುಲಿ ರೋಡ್ ಸೈಡಲ್ಲಿ ಅಲ್ಲಲ್ಲೇ ಮೈಲಿ ಕಲ್ಲು ಅಂತ ಇಟ್ಟಿರ್ತಾರೆ. ಇದು 4ನೇ ನಂಬರಿಂದು ಕಲ್ಲು. ಈ ಕಲ್ಲಿಂದ ದೂರದಲ್ಲಿ ನಮ್ಮ ಮನೆಯಿಂದ ಇನ್ನೂ ಸ್ವಲ್ಪ ಹಿಂದೆ ಇನ್ನೊಂದು ಕಲ್ಲಿದೆ ಫ್ರೆಂಡ್ಸ್, 6ನೇ ನಂಬರ್ ಕಲ್ಲು. ಈ 4ನೇ ನಂಬರಿಂದ ಈ 6ನೇ ನಂಬರ್ ಕಲ್ಲಿಗೆ 200 ಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ ಫ್ರೆಂಡ್ಸ್. ಸೊ 200 ಮೀಟ್ರ್ ಅಂದರೆ ಒಂದು ಸರಿ ಓಡಾಡಿದರೆ 200 ಮೀಟ್ರ್ ಆಗುತ್ತೆ. 5 ಸತಿ ಓಡಾಡಿದರೆ 1000 ಮೀಟರ್ಸ್ ಆಗುತ್ತೆ. 1000 ಮೀಟರ್ಸ್ ಅಂದರೆ 1 ಕಿಲೋಮೀಟ್ರ್. ಆ ಲೆಕ್ಕಾಚಾರದಲ್ಲಿ ಬೆಳಿಗ್ಗೆ ಹೊತ್ತು ಎಷ್ಟು ಕಿಲೋಮೀಟ್ರ್ ಓಡಾಡೋಕ್ಕಾಗುತ್ತೋ ಅಷ್ಟು ಕಿಲೋಮೀಟ್ರ್ ಓಡಾಡ್ತೀನಿ ಫ್ರೆಂಡ್ಸ್. ಇದನ್ನು ಇನ್ಮೇಲೆ ಡೈಲಿ ಅಭ್ಯಾಸ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿಂದ. ನೆಕ್ಸ್ಟ್ ಕಾಫಿ ಕುಡಿದು ಕರೆಂಟ್ ಬರೋ ಅಷ್ಟರಲ್ಲಿ ಪೈಪ್ಲೈನ್ ಮಾಡ್ಕೊಂಬಿಡೋಣ. ಅಡಿಕೆ ಗಿಡ ಎಲ್ಲ ಮಳೆ ಬರ್ದಲೇ ಗಿಡ ಎಲ್ಲ ಎಷ್ಟೋ ದಿನ ಆಯಿತು ಅಂತ ಅಂದ್ಕೋಬೇಕು ಫ್ರೆಂಡ್ಸ್. ಅಷ್ಟು ನೆಲ ಎಲ್ಲ ಒಣಗೋಗ್ಬಿಟ್ಟಿದೆ ಮಳೆ ಬರದೆ. ಸೊ ಅದಕ್ಕೆ ಹೊಸದಾಗಿ ಪೈಪ್ಲೈನ್ ಮಾಡಬೇಕಿತ್ತು. ಸೊ ಅರ್ಜೆಂಟಾಗಿ ಈಗ ಮೇಲ್ಗಡೆನೇ ಪೈಪ್ ಹಾಕ್ಬಿಟ್ಟು ನೀರು ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆನೇ ಪೈಪ್ಲೈನ್ ಮಾಡ್ತಾಯಿದ್ದೀವಿ. ನಾನೇನು ಮಾಡ್ತಿಲ್ಲ, ಬರೀ ವಿಡಿಯೋ ಮಾಡ್ಕೊಂಡೆ ಅಷ್ಟೇ ಫ್ರೆಂಡ್ಸ್. ಅವ್ರು ಮಾಡ್ತಿದ್ದಾರೆ ಪಾಪ. ಈ ರೀತಿ ಟೀ ಶೇಪ್ ಪೈಪ್ ಎಲ್ಲ ತೊಗೊಂಬಂದು ಚುಚ್ಚಿ ಆ ಕಡೆ ಕರ್ದ ಈ ಕಡೆ ಕರ್ದ ಹೋಗೋ ಥರ ಬಳ್ಳಿನ ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಒಂದು ಜೋಡಿಸಿದ್ದಾರೆ. ಈ ಕಡೆ ಬಳ್ಳಿ ಎಳೆದಿಲ್ಲ, ಇನ್ನೊಂದು ಬಳ್ಳಿ ಎಳಿಬೇಕು. ಒಡೆದೋಗಿದೆಯಾ? ಇಲ್ಲಲ್ಲ. ಕವರೆಲ್ಲ ಇಟ್ಕೊಂಡ್ರೆ ಪೈಪ್ಗೆಲ್ಲ ಕೆಳಗಡೆ ಬಿದ್ದು ಸುಮ್ಮನೆ ತಗೊಳಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಬಕೆಟ್ ತೊಗೊಂಬಂದು ಎಲ್ಲ ಪೈಪ್ನ ಬಕೆಟಿಗೆ ಸುರ್ಕೊಂಡು ಜೋಡಿಸ್ಕೊಳ್ತಾ ಹೋಗ್ತೀವಿ ಫ್ರೆಂಡ್ಸ್. ನೀರು ಹೋಗ್ಲಿಕ್ಕೆ ಈಸಿ ಆಗಲಿ, ಎರಡೂ ಕಡೆ ಸಮನಾಗಿ ನೀರು ಹೋಗಬೇಕು ಅಂತ ಈ ಥರ ಮೇಲ್ಗಡೆನೇ ಪೈಪ್ ಹಾಕ್ಬಿಟ್ಟು ಸದ್ಯಕ್ಕೆ ಟೆಂಪ್ರವರಿಗೆ ಅಂತ ಈ ರೀತಿ ನೀರು ಬಿಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ ಫ್ರೆಂಡ್ಸ್ ಅಷ್ಟೇ. ನೀರು ತರಗಮ್ಮ ಜಗ್ಗಾಗೆ. ಯಾಕ್ರಿ? ಇದು ಪೈಪು ಹೊಸ ಲೈನ್ ಮಾಡಿಲ್ಲ, ಹಳೆ ಲೈನು ಸದ್ಯ ಟೆಂಪ್ರರಿ ಮಾಡ್ತಿರೋದು. ಜರುತ್ತಲ್ಲ ಟೀ ಪೈಪು, ಅದಕ್ಕೆ ನೀರು ಹಾಕಿದ್ರೆ ಒಂಚೂರು ಕ್ಲೀನಾಗಿ ಕೂರುತ್ತೆ. ತರೋಗಿ ಹೋಗಿ ಸರಿ ತಗೊಂಬರ್ತೀನಿ ತಡಿ. ಏನಿಲ್ಲ ಫ್ರೆಂಡ್ಸ್, ಮತ್ತೆ ಹೊಸ್ದಾಗಿ ಪೈಪ್ಲೈನ್ ಮಾಡಬೇಕು ಇದಕ್ಕೆಲ್ಲ ಪೂರ್ತಿ. ಸದ್ಯಕ್ಕೆ ಟೆಂಪ್ರವರಿಗೆ ಅಂತ ಹೇಳ್ಬಿಟ್ಟು ಈ ರೀತಿ ಪೈಪ್ ಜೋಡಿಸಿ ನೀರು ಬಿಡ್ತಿದ್ದೀವಿ ಅಷ್ಟೇ. ಈಗ ಅರ್ಜೆಂಟಿಗೆ ಈ ರೀತಿ ಮಾಡಿ ನೀರು ಬಿಡಲಿಲ್ಲ ಅಂದರೆ ಸುಮ್ಮನೆ ಮೊನ್ನೆ ತಾನೇ ಹಾಕಿರೋದು ಅಡಿಕೆ ಗಿಡಗಳು ಎಲ್ಲ ಒಣಗಿ ಸುಮ್ಮನೆ ಹಾಳಾಗ್ಬಿಡ್ತವೆ. ಸೊ ಅದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿದ್ದೀವಿ. ಬೇರೆ ಕಡೆ ಎಲ್ಲ ಮಳೆ ಬರ್ತಿದೆಯಂತೆ ಫ್ರೆಂಡ್ಸ್ ತುಂಬ, ನಮ್ಮೂರಲ್ಲೇ ಇಲ್ಲ ಅಷ್ಟೇ. ಯಾಕೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನಮ್ಮೂರಿಗೆ ಎಲ್ಲ ಊರಿಗೂ ಬಂದಾಗ ನಮ್ಮೂರಿಗೆ ಮಳೆ ಬರಲ್ಲ, ನಮ್ಮೂರಿಗೆ ಮಳೆ ಬಂದಾಗ ಸುತ್ತಮುತ್ತಲ ಊರುಗಳಿಗೆ ಮಳೆ ಇರಲ್ಲ. ಒಂಥರ ಡಿಫ್ರೆಂಟ್ ಅಲ್ವಾ ಫ್ರೆಂಡ್ಸ್ ನಮ್ಮೂರು. ಏನೋ ಸೀಕ್ರೆಟ್ ಇದೆ. ಈ ಕೆಲಸದ ನಡುವೆ ಗ್ಯಾಪಲ್ಲಿ ಹೋಗಿ ಊಟ ಮಾಡ್ಕೊಂಬಂದ್ವಿ. ಆದರೂ ಕರೆಂಟ್ ಬಂದಿರಲಿಲ್ಲ ಫ್ರೆಂಡ್ಸ್. ಬೆಳಗಿಂದ ಮಧ್ಯಾಹ್ನ ತನಕ ಬರೀ ಇದೊಂದೇ ಕೆಲಸ ಮಾಡಿದರು ಪಾಪ. ಅರ್ಧ ಇಂಚಿನ ಪೈಪ್ ಬೇಕು ತರೋದು. ಅರ್ಧ ಇಂಚಿನ ಪೈಪಾ? ಸರಿ ತಗೊಂಬರ್ತೀವಿ, ಜೋಡಿಸ್ತೀರ. ಅಡಿಕೆ ಗಿಡದ ನಡುವೆ ದಾಳಿಂಬೆ ಬೇರೆ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಸೊ ಅದಕ್ಕೆ ಬೇರೆ ಲೈನು, ಇದಕ್ಕೆ ಬೇರೆ ಲೈನು, ನೀರು ಮ್ಯಾನೇಜ್ ಮಾಡಬೇಕಲ್ವಾ. ಸೊ ಅದಕ್ಕೆ ಹೆವಿ ಟ್ಯಾಲೆಂಟ್ ಅಲ್ಲೇನ್ರಿ ನೀನು? ಏನೇನೋ ಮೆಕ್ಯಾನಿಕ್ ಮಾಡ್ತಿಲ್ಲ, 2 3 ಥರದ್ದು ಪೈಪು ಬೆಂಡು ತಂದು. ಒಟ್ಟಿಗೆ ಅನ್ನ ತಿಂದರು ಹೋದ್ಮೇಲೆ ಅಷ್ಟು ಗೊತ್ತಾಗಲ್ವೇ? ಒಟ್ಟಿಗೆ ಅನ್ನ ತಿಂದರಿಗೆ ಮಾತ್ರ ಈ ಥರ ಎಲ್ಲ ತಲೆ ಓಡೋದಾ? ತಲೆ ಓಡಲಿಲ್ಲ ಅಂದರೆ ಯಾವ್ದಕ್ಕೆ ಬೇಕು? ಎಲ್ಲರಿಗೂ ಬುದ್ಧಿವಂತಿಕೆ ಇರಬೇಕಲ್ಲ, ನಿನ್ನಷ್ಟು ಕಲಿಬೇಕು. ಕಲಿಸು, ಟ್ಯೂಷನ್ ಮಾಡು ನಾಳೆಯಿಂದ. ಏನು ಮಾಡ್ತಾ ಇದೀಯ ರೀತಿ ಪೈಪೆಲ್ಲ ಇಟ್ಕೊಂಡು? ಬೆಂಕಿ ಹಾಕ್ತಿದ್ಯಾ? ಪೈಪಿಗೆ ಕಾಲರ್ ಮಾಡೋದು. ಬೆಂಕಿ ಕಾಸಿ
ಕಲರ್ ಮಾಡ್ತೀಯಾ? ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಪೈಪಲ್ಲಿ ಕಾಲರ್ ಅಂತಾರಲ್ವ, ಆ ಥರದ್ದಿಲ್ಲ ಅಂದ್ಬಿಟ್ಟು ಒಂದು ಕಡೆ ಈ ರೀತಿ ಬೆಂಕಿ ಪೈಪ್ನ ಈ ರೀತಿ ಕಾಸ್ತಾರೆ. ಫಸ್ಟು ಎದ್ದು ಸ್ವಲ್ಪ ಹಿಂದಕ್ಕಾದ್ರೂ ಕುತ್ಕೊಳ್ರಿ. ಬೆಂಕಿ ತಾಗಿದ್ರೆ ಏನು ಮಾಡ್ತೀಯ? ಪೈಪ್ನ ಈ ರೀತಿ ಬೆಂಕಿಲಿ ಕಾಸಿ ಮೆತ್ತಗಾಗೋ ಥರ ಮಾಡ್ಕೊತಾರೆ. ಪೈಪ್ ಸ್ವಲ್ಪ ಬೆಂಡಾಗ್ಲಿಕ್ಕೆ ಈಸಿ ಆಗುತ್ತೆ ಅಂತ. ಅದು ಸ್ವಲ್ಪ ಆ ರೀತಿ ಸ್ವಲ್ಪ ಪೈಪ್ ಮೆತ್ತಗಾದ್ಮೇಲೆ ಇನ್ನೊಂದು ಪೈಪ್ ತಗೊಂಡು ಅದರೊಳಗಡೆ ಈ ರೀತಿ ಸೇರಿಸ್ಬಿಟ್ರೆ ಕಾಲರ್ ರೆಡಿ. ಫೈನಲಿ ಮಧ್ಯಾಹ್ನ 12 ಗಂಟೆ ಆಗಿತ್ತು ಫ್ರೆಂಡ್ಸ್. ಅವಾಗ ಕರೆಂಟ್ ಬಂತು. ಈಗ ನಾನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಸಂಜೆ 6 ಗಂಟೆ ಆಗಿತ್ತು. 6 ಗಂಟೆ ಆದ್ರೂ ತುಂಬಾ ಬಿಸಿಲು ಫ್ರೆಂಡ್ಸ್. ಒಂದು 3-4 ಅವರಿಗೆ ಇಷ್ಟು ನೆಂದಿದೆ. ಕರೆಂಟೇ ಸರಿಯಾಗಿ ಕೊಡಲ್ಲ ಇಲ್ಲೆಲ್ಲ. ಹಳ್ಳಿ ಸೈಡಲ್ಲೆಲ್ಲ ಹಂಗೆ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಸೊ ಅದೇ ಗ್ಯಾಪಲ್ಲಿ ನೀರು ಅದ್ರ ಪಾಡಿಗೆ ಅದು ಹೋಗ್ತಿತ್ತು. ಆ ಗ್ಯಾಪಲ್ಲಿ ಸ್ವಲ್ಪ ಬಟ್ಟೆ ತೊಳೆಯೋವೆಲ್ಲ ಇದ್ವು. ಸೊ ವಾಷಿಂಗ್ ಮಿಷಿನ್ಗೆ ಬಟ್ಟೆನೆಲ್ಲ ತುಂಬಿ ಬಟ್ಟೆ ವಾಶ್ ಮಾಡೋ ಗ್ಯಾಪಲ್ಲಿ ನನ್ನ ಗಂಡನ ಜೊತೆ ಸಣ್ಣದಾಗಿ ಒಂದು ಜಗಳನೂ ಆಡ್ಕೊಂಡೆ. ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು ಬೆಳಗಿಂದ ಕೆಲಸ ಮಾಡಿದ್ದಕ್ಕೆ. ಎಲ್ಲ ಕೆಲಸನೆಲ್ಲ ಮುಗಿಸ್ಕೊಂಡು ಸುಮ್ಮನೆ ಕೂತಿದ್ದೆ. ನನ್ನ ಫ್ರೆಂಡ್ ಒಬ್ಬಳು ಫೋನ್ ಮಾಡಿಬಿಟ್ಲು. ಅವಳು ಎಲ್ಗೋ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಲಿಕ್ಕೆ ಅಂತ ಆಗ್ಬಿಟ್ಟು, ಅವಳದೇ ಒಂಥರದ ಪ್ಲ್ಯಾನ್ ಆಗಿತ್ತು, ನನ್ನದೇ ಒಂಥರದ ಪ್ಲ್ಯಾನ್ ಆಗಿತ್ತು. ಸೊ ಹಂಗೂ ಹಿಂಗೂ ಫೈನಲಾಗಿ ಏನೇನೋ ಮಾತಾಡಿಕೊಂಡು ನಾಳೆ ಎಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮಾತಾಡ್ತಾ ನನ್ನ ಗಂಡನ ಮೇಲೂ ಸಿಟ್ಟ, ಅವಳ ಮೇಲೂ ತೋರಿಸ್ಬಿಟ್ಟೆ ಫ್ರೆಂಡ್ಸ್. ಅವಳೇನು ಬೇಜಾರಾಗಲ್ಲ, ನನ್ನ ಫ್ರೆಂಡ್ ಅಲ್ವಾ. ಸಂಜೆ ಹಾಲು ಹಾಕ್ಬಿಟ್ಟು ಮತ್ತೆ ಕ್ಯಾನು ಮತ್ತು ಮುಸ್ರೆ ಇರುತ್ತಲ್ಲ ಅದನ್ನೆಲ್ಲ ಇಟ್ಟೋಗ್ಲಿಕ್ಕೆ ಅಂತೇಳಿ ಅಪ್ಪಾಜಿ ಮತ್ತೆ ಬರ್ತಾರೆ ಶೆಡ್ಡಿಗೆ. ಸೊ ಹಂಗೆ ಮನೆಗೂ ಕೂಡ ಬಂದೋಗ್ತಾರೆ. ಬಟ್ಟೆ ಎಲ್ಲ ತೊಳೆದಿದ್ನಲ್ಲ ಫ್ರೆಂಡ್ಸ್, ಒಣಗಿತ್ತು. ಎಲ್ಲ ಬಟ್ಟೆನೆಲ್ಲ ಎತ್ಕೊಂಡೆ. ನೆಕ್ಸ್ಟ್ ಒಳಗೆ ಬಂದಾಗ ಈ ಕಾರ್ಡ್ನ ನೋಡಿದೆ. ಇದು ನಮ್ಮೂರ ಹತ್ರ ಚೌಡಮ್ಮನ ಗುಡಿ ಅಂತ ಇದೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಈ ರೀತಿ ಪೂಜೆ ಮಾಡಿ, ಸುತ್ತಮುತ್ತಲ ಹಳ್ಳಿಯರೆಲ್ಲ ಸೇರ್ಕೊಂಡು ಪೂಜೆ ಮಾಡಿ ಅನ್ನದಾನ ಮಾಡ್ತಾರೆ. ಸೊ ಇದರಲ್ಲಿ ನಮ್ಮ ಪ್ರತಿಯೊಬ್ಬರು ಯಾರ್ಯಾರು ಏನೇನು ಕೊಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹೆಸರು ಸಮೇತ ಹಾಕಿರ್ತಾರೆ. ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ಸ್ ಸೇರಿಕೊಂಡು ಒಂದು ಪ್ಯಾಕೆಟ್ ಅಕ್ಕಿ ಕೊಡಿಸಿದ್ರು. ನಮ್ಮ ಮನೆಯವರು ಅವ್ರ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ರು. ಸೊ ಅವ್ರು ಬರೋ ಅಷ್ಟರಲ್ಲಿ ಮತ್ತೆ ಜಗಳ ಆಡಬೇಕಲ್ವ. ಸೊ ಅದಕ್ಕೆ ಶಕ್ತಿ ಬರಲಿ ಅಂತ ಅಂದ್ಬಿಟ್ಟು ಊಟ ಮಾಡಿದೆ ನಾನು. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.